ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯ ನಂತರದಲ್ಲಿ ಘಟನಾ ಸ್ಥಳಕ್ಕೆ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಅವರು ಭೇಟಿ ಕೊಟ್ಟಿದ್ದಾರೆ. ಭದ್ರತೆಯನ್ನ ಪರಿಶೀಲನೆ ಮಾಡಿದ್ದಾರೆ ಉಪೇಂದ್ರ ದ್ವಿವೇದಿ. ಜಮ್ಮು ಮತ್ತು ಕಾಶ್ಮೀರ ಗವರ್ನರ್ ಮನೋಜ್ ಕುಮಾರ್ನ ಸಹ ಅವರು ಭೇಟಿ ಮಾಡಿದ್ದಾರೆ. ಕೇಂದ್ರಾಡಳಿತ ಪ್ರದೇಶದ ಭದ್ರತೆ ಕುರಿತಾಗಿ ಇಂಚಿಂಚು ಮಾಹಿತಿಯನ್ನ ದ್ವಿವೇದಿ ಅವರು ಪಡ್ಕೊಳ್ತಾ ಇರುವಂಥದ್ದು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಭೆಗಳ ಮೇಲೆ ಸಭೆಯನ್ನು ನಡೆಸಿದ್ದಾರೆ. ದಾಳಿಯ ಪರಿಸ್ಥಿತಿಗಳೇನಿತ್ತು, ಎಲ್ಲಿಂದ ಅವರುಗಳು ಬಂದರು, ಈ ಭಯೋತ್ಪಾದಕರು ಎಷ್ಟು ಮಂದಿ ಬಂದಿದ್ದರು, ಅವರು ಯಾವ ರೀತಿಯಲ್ಲಿ ಬಂದಿದ್ರು, ಯಾವ ಮಾರ್ಗವಾಗಿ ಅವರು ಎಕ್ಸಿಟ್ ಆಗಿದ್ದಾರೆ, ಇಲ್ಲಿಯೇ ಅವ್ರ ನೆಲೆಯನ್ನು ಕಂಡುಕೊಂಡಿದ್ರಾ ಏನು, ಮತ್ತು ಮುಂದಿನ ಹಂತದ ಕಾರ್ಯಾಚರಣೆ ಹೇಗಿರಬೇಕು ಮತ್ತು ಭದ್ರತೆಯನ್ನು ಹೆಚ್ಚುವರಿಯಾಗಿ ಎಲ್ಲೆಲ್ಲಿ ನಿಗಾ ವಹಿಸಬೇಕು ಅನ್ನೋದರ ಕುರಿತಾಗಿ ಸುದೀರ್ಘ ಮಾತುಕತೆಗಳಾಗಿದೆ. ಒಟ್ಟಾರೆ ಜಮ್ಮು ಕಾಶ್ಮೀರದ ಗವರ್ನರ್ ಭೇಟಿಯಾಗಿದ್ದಾರೆ ದ್ವಿವೇದಿ ಅವರು. ಸ್ಥಳ ಪರಿಶೀಲನೆ ಸಹ ನಡೆಸಿದ್ದಾರೆ. ಭದ್ರತಾ ವಿಚಾರವಾಗಿ ಮತ್ತಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಮುಂದಿನ ಹಂತಗಳಲ್ಲಿ ಏನೆಲ್ಲ ಕಾರ್ಯಾಚರಣೆ ಮಾಡಬೇಕು ಅದರ ಕುರಿತಾಗಿ ಚರ್ಚೆ ನಡೆಸಿದ್ದಾರೆ.